ಒಂದು ದೊಡ್ಡ ಕಾಡಿನಲ್ಲಿ ಒಬ್ಬ ಬಲಿಷ್ಠ ಸಿಂಹ ವಾಸ ಮಾಡುತ್ತಿತ್ತು. ಆ ಸಿಂಹ ಕಾಡಿನ ರಾಜ. ಅದರ ಗರ್ಜನೆ ಕೇಳಿದರೆ ಎಲ್ಲಾ ಪ್ರಾಣಿಗಳು ನಡುಗುತ್ತಿದ್ದವು. ಆದರೆ ಆ ಸಿಂಹಕ್ಕೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅದು ತುಂಬ ಹೆಮ್ಮೆ ಪಡುತ್ತಿತ್ತು. ನನ್ನಿಗಿಂತ ಶಕ್ತಿಶಾಲಿ ಯಾರೂ ಇಲ್ಲ ಎಂದು ಸದಾ ಹೇಳುತ್ತಿತ್ತು. ಒಂದು ದಿನ ಒಂದು ಚತುರ ನರಿ ಸಿಂಹದ ಬಳಿ ಬಂತು. ನರಿ ತುಂಬಾ ಬುದ್ಧಿವಂತ, ಆದ್ರೆ ಬಲ ಕಡಿಮೆ. ಸಿಂಹ ನರಿಯನ್ನು ನೋಡಿ ನಕ್ಕಿತು. ಹೇಯ್ ನರಿ, ನೀನಿಷ್ಟು ಚಿಕ್ಕದಾದ್ದು ನನ್ನ ಮುಂದೆ ನಿಂತು ಏನ್ ಮಾಡ್ತೀಯಾ ಅಂದಿತು. ನರಿ ಶಾಂತವಾಗಿ ಉತ್ತರಿಸಿತು. ರಾಜನೇ, ನೀವು ಬಲಿಷ್ಠರು ಸರಿ, ಆದ್ರೆ ಎಲ್ಲವೂ ಬಲದಿಂದಲೇ ಸಾಧ್ಯವೇ? ಸಿಂಹ ಕೋಪದಿಂದ ಗರ್ಜಿಸಿತು. ನನ್ನ ಶಕ್ತಿಗೆ ಸಾಟಿ ಯಾರೂ ಇಲ್ಲ. ನಾನು ಈ ಕಾಡಿನ ರಾಜ. ನರಿ ಸ್ವಲ್ಪ ಯೋಚಿಸಿ ಹೇಳಿತು. ರಾಜನೇ, ನಿಮ್ಮ ಶಕ್ತಿ ಸರಿ, ಆದರೆ ನಾನು ನಿಮ್ಗೆ ತೋರಿಸುತ್ತೇನೆ. ಈ ಕಾಡಿನಲ್ಲಿ ಇನ್ನೊಬ್ಬ ಸಿಂಹ ಇದೆ. ಸಿಂಹ ಬೆಚ್ಚಿಬಿದ್ದಿತು. ಇನ್ನೊಬ್ಬ ಸಿಂಹ? ಸಾಧ್ಯವೇ ಇಲ್ಲ. ನರಿ ಹೇಳಿತು, ನನ್ಜೊತೆ ಬನ್ನಿ, ನಾನ್ ತೋರಿಸ್ತೇನೆ. ನರಿ ಸಿಂಹವನ್ನು ಒಂದು ಹಳೆಯ ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು. ರಾಜನೇ, ಒಳಗೆ ನೋಡಿ ಅಂದಿತು ನರಿ. ಸಿಂಹ ಬಾವಿಯೊಳಗೆ ನೋಡಿತು. ನೀರಿನಲ್ಲಿ ತನ್ನ ಪ್ರತಿಬಿಂಬ ಕಂಡಿತು. ಅದನ್ನು ನೋಡಿ ಸಿಂಹ ಕೋಪದಿಂದ ಗರ್ಜಿಸಿತು. ನೀರಿನಲ್ಲೂ ಅದೇ ಗರ್ಜನೆ. ಇವನೇ ಆ ಮತ್ತೊಬ್ಬ ಸಿಂಹ ಅಂತ ಹೇಳಿತು ನರಿ. ಕೋಪದಿಂದ ತುಂಬಿದ ಸಿಂಹ, ಇವನು ನನ್ನ ಸವಾಲು ಬಂದಿದ್ದಾನೆ ಎಂದು ಹೇಳಿ ನೇರವಾಗಿ ಬಾವಿಗೆ ಹಾರಿಬಿಟ್ಟಿತು. ಆದರೆ ಅದು ತನ್ನದೇ ಪ್ರತಿಬಿಂಬ ಎಂದು ತಿಳಿಯಲಿಲ್ಲ. ಸಿಂಹ ಬಾವಿಯೊಳಗೆ ಬಿದ್ದಿತು. ಹೊರಬರಲು ತುಂಬಾ ಪ್ರಯತ್ನಪಟ್ಟಿತು, ಆದರೆ ಸಾಧ್ಯವಾಗಲಿಲ್ಲ. ನರಿ ದೂರದಿಂದ ನಕ್ಕಿತು. ಬಲಕ್ಕಿಂತ ಬುದ್ಧಿ ದೊಡ್ಡದು ಎಂದು ಹೇಳಿ ಅಲ್ಲಿಂದ ಹೊರಟಿತು. ಸೊ ಫ್ರೆಂಡ್ಸ್, ಈ ಸಿಂಹ ನರಿಯ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯ ಪಾಠ ಏನು ಅಂತ ಒಂದು ಕಮೆಂಟ್ ಮಾಡಿ.